ಶಶಿನ ಶರಣವಿಲ್ಲದು ಪರಿಯಣಾಗಲಿಂದು ಹರಿಗೆ ಎರಗಿದರು ಬೆದರು ಹೊರಗತ್ಯವುದು ನೂತನ ಲೀಲೆಯ ಗುಣಶೀಲ ನನ್ನನ್ನು ಸುತ್ತುವರಿದು 10 ವಿಷಯಗಳನ್ನು ಮಾತಾಡುತ್ತಾ ಸಮಯ ಕಳೆಯುವುದಕ್ಕಾಗಿಯೇ ಬರುವವರು ನೀವು. ನಿಮ್ಮನ್ನು ಬಿಟ್ಟು ಹಾಕುವನಲ್ಲ ನಾನು ಯಾವಾಗಲೂ. ಆದ್ರೆ ಇವತ್ತು ಬಹಳ ಚೋದ್ಯವನ್ನು ಕಾಣ್ತಾ ಇದ್ದೇನೆ. ಪ್ರತಿಯೊಬ್ಬರು ನನ್ನ ಒಟ್ಟಿಗೆ ಇದ್ದೀರಿ, ಮುಖ ನೋಡ್ತೀರಿ, ನಿಮ್ಮಷ್ಟಕ್ಕೆ ನೀವು ನಗಾಡ್ತೀರಿ. ನನಗೆ ಗೊತ್ತಾಗದೇ ಇರುವ ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿನೊಳಗೆ ಸುತ್ತುತ್ತಾ ಉಂಟು. ಅದನ್ನು ಹೇಳುವುದಕ್ಕೆ ನಿಮ್ಮ ಅಂತರಂಗ ಹಾತೊರೆಯುತ್ತಾ ಇದೆ ಎನ್ನುವುದನ್ನು ನಾ ಬಲ್ಲೆ. ನೋಡುವ, ಹೇಳಿ, ಏನಾಯ್ತು ನಿಮಗೆ? ನಂಬದಾತ ನೀನು ನೋಡು, ಎಷ್ಟು ಸಲ ಹೇಳಿದ್ದೇನೆ ನಾನು ನಿಮ್ಗೆ, ಹಾಗೆ ನಗಾಡಬಾರ್ದು. ನಿನಗೂ ತೊಂದರೆ, ನನಗೂ ತೊಂದರೆ. ಹಾಗೆ ಉಸಿರು ಬಿಡದೆ ಅಲ್ಲಿಂದಲ್ಲಿಗೆ ನಗಾಡಿದರೆ ಎದೆಗೆ ಬಾರಿ ಪೆಟ್ಟಾದು. ನಿನಗೂ ತೊಂದರೆ ಅಂತ ಹೇಳಿದ್ದಲ್ವ? ಹೌದು. ನಿನಗೇನು ತೊಂದರೆ? ನೋಡುವ, ನನಗೆ ಅರ್ಥ ಆಗುವುದಿಲ್ಲ ಎನ್ನುವುದು ತೊಂದರೆ. ನನಗೇನು ತೊಂದರೆ? ನಿನಗೆ ಶ್ವಾಸದ ತೊಂದರೆ ಬಂದಿ. ಹಾಗೆ ನಗಾಡಬಾರ್ದು, ಬಾಯಿ ಬಿಟ್ಟು ನಗಾಡಬಾರ್ದು. ಇದು ಪೂರ್ತಿ ಸರಿಯಾಗಲಿಲ್ಲ. ಎಂತದು? ಸುಮ್ಮನೆ ನಗಾಡ್ಲಿಕ್ಕೆ ನನಗೇನು ಹುಚ್ಚ? ಅಲ್ಲ, ಇಟ್ಟ ನನಗಿರ್ಲಿಲ್ಲ. ಪ್ರಾರಂಭ ಆಗುವಾಗ ಯಾರಿಗೂ ಹೇಳಿ ಬರುವುದಿಲ್ಲ ಅದು ಹುಚ್ಚೆಲ್ಲ. ಪಕ್ಕ ನಿನ್ನೆ ನೋಡಿದವನನ್ನು ಇವತ್ತು ಕಾಣುವಾಗ ಒಂದೊಂದು ಹಾಗೆ ಆಯ್ತಲ್ಲ. ಇಡೀ ಪ್ರಚಾರ ಹೋಗಿ ಕೇಳುವಾಗ ಈಗ ಬರ್ತಾರೆ ಅಂತ. ಎಂತದ್ದು? ಮತ್ತೆ ನೋಡುವಾಗ ಏನಿಲ್ಲ. ಮಾರನೇ ದಿವಸ ಸಭೆಯಲ್ಲಿದ್ದಾರೆ. ಮನೆಯಲ್ಲ, ವೈದ್ಯರ ಬಳಿ ಇದ್ದಾರೆ. ಅದಲ್ಲ ವಿಷಯ, ಅದಲ್ಲ ವಿಷಯ. ನೀನು ಯಾರು? ಪ್ರಾರಂಭದಿಂದ ಕೇಳುದ ನಾನು ಯಾರು? ಇಷ್ಟು ವರ್ಷ ನಿಮ್ಮೊಟ್ಟಿಗಿದ್ದೇನೆ ನಾನು. ನನ್ನೊಟ್ಟಿಗಿದ್ದಿ, ನಾನು ಕೇಳಿದಕ್ಕೆ ಮಾತ್ರ ಹೇಳಬೇಕು. ನಾನು ಕೃಷ್ಣ. ಕೃಷ್ಣ ಎಂತದ್ದು? ಹರೇ ಕೃಷ್ಣ. ಶ್ರೀಕೃಷ್ಣ. ಶ್ರೀಕೃಷ್ಣ ಅಲ್ಲ, ಮತ್ತೆ ನಂದ ಜಾತ. ಹಾಗೆ ಹೇಳ್ಬೋದು. ವಸುದೇವನಂದನ, ದೇವಕೀ ತನಯ, ನಂದ ಜಾತ, ಯಶೋದಾ ಬಾಲ, ಹೀಗೆ ಎಷ್ಟು ಹೆಸರುಂಟು ನನಗೆ. ನಂಜದಾತ ನೀನು. ಎಂತದ್ದು? ನಂಜದಾತ. ಏ, ನಂದ ಜಾತ ನಾನು. ನಾನು ನಿನಗೆ ತಂದೆ. ಮೊದಲೇ ಹಲ್ಲಿಲ್ಲ ನಿನಗೆ, ಇದ್ದದನ್ನು ಉದುರಿಸಿಕೊಳ್ತೀಯ ನೀನು. ಯಾಕೆ? ನಂದ ಜಾತ ನಾನು ಅಂತ ಹೇಳುವುದು ನೀನೆ, ನೀನು ನನಗೆ ತಂದೆ ಅಂತ ಹೇಳುವುದು ನೀನೆ. ನಂದ ಜಾತ ನೀನು ಅಂತ ಹೇಳುದಕ್ಕೂ ನಾನು ನಿನಗೆ ತಂದೆ ಅಂತ ಹೇಳುದಕ್ಕೂ ವ್ಯತ್ಯಾಸ ಇಲ್ವಾ? ಎಂತದ್ದು ವ್ಯತ್ಯಾಸ? ನಿನಗೆ ನಾನು ತಂದೆ ಅಂತ ಹೇಳಿದ್ದ, ಮತ್ತೆ ನಾನು ನಿನಗೆ ತಂದೆ. ಹೊಸದೊಂದು ಸುದ್ದಿ, ಹೊಸದೊಂದು ಸುದ್ದಿ ಅಂತ ಬಿಟ್ಟಿ ನಾನು ನಿನಗೆ ತಂದೆ ಅಂತ ನಿಲ್ಲಿಸಿದೆ. ಕೆಲವು ವಾಕ್ಯದಲ್ಲಿ ಎಲ್ಲಿ ತುಂಡು ಮಾಡಬೇಕು, ಎಲ್ಲಿ ಒಟ್ಟಿಗೆ ಹೇಳಬೇಕು ಅಂತ ಗೊತ್ತಾಗದೇ ಇದ್ರೆ ಅರ್ಥ ಅನರ್ಥ ಆಗ್ತದೆ. ನನಗೆ ತುಂಡು ಮಾಡ್ಲಿಕ್ಕೆ ಗೊತ್ತಿಲ್ಲ ಮಕ್ಕಳ. ಅದು ನನಗೆ ಗೊತ್ತುಂಟು, ನಿನಗೆ ತುಂಡು ಮಾಡ್ಲಿಕ್ಕೆ ಗೊತ್ತಿಲ್ಲದಿರಂದ್ರೆ ನೀನು ಇಡೀ ಆಗ್ಲಿಲ್ಲ ಇಷ್ಟರವರೆಗೆ. ನಿನಗೊಂದು ಹೊಸದೊಂದು ಸುದ್ದಿ ತಂದೆ. ಹೊಸ ಸುದ್ದಿಯ ನಾ ಕೇಳದೇ ಇರುವುದಾ? ಹೌದು. ಎಂತದದು? ನಾನು ಹೇಳುವ ಹೊಸ ಸುದ್ದಿ ಏನು ಅಂತ ನಿನ್ನ ಮನಸ್ಸಿಗೆ ಬಂದರೆ ಗ್ರಹಿಸದನ್ನು. ನೀವೆಂತದ ಹೇಳ್ತೀರಿ ಸುಮ್ಮನೆ? ಅಲ್ಲಿ ಬೆಣ್ಣ ಕಟ್ಟಿದ್ದೇವೆ, ಇಲ್ಲಿ ತೋಡು ಹಾರಿದ್ದೇವೆ, ಆಚೆ ಮನೆಯ ಕಿಟಕಿಯಲ್ಲಿ ಇಣುಕಿದ್ದೇವೆ, ಈಚೆ ಮನೆಯ ಮಾಡಿಗೆ ಕಲ್ಲು ಬಿಸಾಡಿದ್ದೇವೆ, ಹೀಗೆಲ್ಲ ಹೇಳೋದು ನೀವು? ಅದಲ್ಲ, ಮತ್ತೆಂತದ್ದು? ನಿನಗೊಂದು ಅಹಂಕಾರ ಉಂಟು. ಏನು ಉಂಟ? ನಾನಿಂದಾದಿಯೊಳಗಿ ರಾಧೆಯು
ಏನೋ ನಿನಗೊಂದು ಅಹಂಕಾರ ಉಂಟು. ಅಹಂಕಾರ ಕೆಲವು ಸಲ ಅಲಂಕಾರವಾಗ್ತದೆ. ಆ, ಅಲಂಕಾರವಾಗಬಹುದಾದ ಅಹಂಕಾರ ಅಪರಾಧ ಅಲ್ಲ. ಆ, ಮತ್ತೆ ಆ. ಅಹಂಕಾರ ಸ್ವಲ್ಪ ಇಲ್ಲದೆ ಇದ್ರೆ ಆ. ಬರೇ ಸಪ್ಪೆಯೋ. ಹಾಗಲ್ಲ. ದುರಹಂಕಾರ ಇರಬಾರ್ದು. ಅಹಂಕಾರ ಇರ್ಬೇಕಾ? ಹೌದು. ಹಾಗಾದ್ರೆ ನಾನು ಹೇಳಿದ್ದು ಯಾವ ಅಹಂಕಾರ ಎಂದು ಗೊತ್ತಾಯ್ತಾ? ಅರ್ಥ ಆಗ್ಲಿಲ್ಲಲ್ಲ. ಅರ್ಥ ಆಗಲಿಲ್ವಾ? ರಾಧೆ ಏನಾಗ್ಬೇಕು ನಿನಗೆ? ನನ್ನ ಹೆಂಡತಿ ಅಲ್ವಾ? ನಿನ್ನ ಹೆಂಡತಿ ಅಲ್ವಾ? ಅಹಂಕಾರ ಯಾವುದು ಗೊತ್ತಾ? ಯಾವುದು? ನಾಯಿ ಜಾತಿಯಲ್ಲಿ ನೀನು ನಾಯಿಯನ್ನು ನಾರಿ ಮಾಡ್ತಿ, ನಾರಿಯನ್ನು ಕೆಲವು ಸಲ ನಾಯಿ ಮಾಡ್ತಿ. ನಾಯಿ ಜಾತಿಯಲ್ಲಿ ಹ. ಪೂರಿ ಕೇಳುವೆ. ಅಯ್ಯೋ, ನೀ ಯಾರೊಟ್ಟಿಗೆ ಇದ್ದೆ ಬೆಳಗಿನಿಂದ? ಸತ್ಯ ಹೇಳು. ನಿನಗೆ ಅದು ಯಾರು ತೆಗೆದುಕೊಟ್ರು? ಯಾರಾದ್ರು? ಇದಲ್ಲ, ನೀನು ಯಾವ್ದನ್ನು ಹೇಳ್ತಿದ್ದಾನೆ ಹೇಗೆ ಗೊತ್ತುಂಟು? ಅದನ್ನು ತಿನ್ನುವ ಪೂರಿ ಅಲ್ಲ, ಮತ್ತೆಂತದ್ದು? ಪೂರಿ. ಪೂರಿ. ಊರಿ. ಪೂರಿ ಹ. ಕೇಳುವೆ. ಯಾರು? ಊರಿ ಚೆಲ್ಲುವೆ ರಾಧೆ. ರಾಧೆ. ಹ್ಮ್. ಎಂಬ ಅಹಂಕಾರ ಅವಳು ನಿನ್ನೊಳಗೆ ಸೇರಿಕೊಂಡಿದ್ದಾಳೆ ಹ. ಎಂಬ ಅಹಂಕಾರ ಉಂಟು. ಈ ಪ್ರಪಂಚದಲ್ಲಿ ನಾನು ಅಂತಲ್ಲ, ಯಾರೇ ಆಗಲಿ ಚಂದದ ಹೆಂಡತಿ ಇದ್ರೆ ಅವಳನ್ನು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗುವುದು ಹೆಚ್ಚು. ಹೌದು. ಯಾಕೆ? ಆ ಚಂದನವಳು ತನ್ನ ಹೆಂಡತಿ ಅಂತ ಮತ್ತೊಬ್ಬರಿಗೆ ತೋರಿಸಿಕೊಳ್ಳುವಲ್ಲಿ ಇವ ಪಡುವ ಹೆಮ್ಮೆಯೇ ಕೆಲವರಿಗೆ ಅಹಂಕಾರವಾಗಿ ಕಂಡರೂ ಅದು ತಪ್ಪಲ್ಲ. ಈಗ ಪ್ರಪಂಚದಲ್ಲಿ ಅವಳು ಒಬ್ಬಳೇ ಚೆಲುವೆ ಅಂತ ನಿನ್ನ ತಲೆಯಲ್ಲಿ ಉಂಟಲ್ಲ. ಲೋಕೋತ್ತರ ಸುಂದರಿಯೋ ರಾಧೆ ಅಂತ ಚೆಲುವ ಅಂತ ಚೆನ್ನಿಗೆ ಮತ್ತೊಬ್ಬಳಿದ್ದಾಳೆ. ಅಲ್ಲ, ಅಲ್ಲ. ಸಾಕಲ್ಲ? ತರುಣಿಯೊಬ್ಬಳಿಗಡೋ ತರುಣಿಯೊಬ್ಬಳಿಗಳು ತೇಜದಿ ತರಣಿ ಶಶಿಗೆ ನಿಗಿಲು ರಂಗ ತರುಣಿಯೊಬ್ಬಳಿಗಳು ತೇಜದಿ ತರಣಿ ಶಶಿಗೆ ಮಿಗಿಲು ತೇಜದಿ ತರಣಿ ಶಶಿಗೆ ಮಿಗಿಲು ಒಬ್ಬಳಿಗಳು ವರುಷವು ಎರಡೇಳು ವರುಷವು ಎರಡೇಳು ರಾಧಿಯ ಕಿರಿಯ ತಂಗಿಯವಳು ರಾಧಿಯ ಕಿರಿಯ ತಂಗಿಯವಳು ಆ ದಾರಿಸವನಿ ಪಾನ ಮುಂದಳಿಯ ಕುಲಸಿ ರಂಗ ಏನಪ್ಪಾ? ನಾನು ಆಡುವ ಮಾತನ್ನು ಲಾಲಿಸಿ ಕೇಳಬೇಕು. ನೀವು ಹೇಳಿದ್ದು ಯಾವುದೇ ಇರ್ಲಿ ನಾ ಕೇಳದೆ ಬಿಟ್ಟದ್ದುಂಟ. ಇಲ್ಲ ಕೆಲವು ಸಲ ಸುಮ್ಮನೆ ಮಾತಾಡ್ತೀವಿ ನೀವು, ಆದ್ರೂ ನನಗೆ ಬೇಡ ಅಂತ ಆಗಿದ. ಇಲ್ಲ ಬೇಡ ಅಂತೇಳಿ ಯಾಕೆ ಕೇಳ್ತಾ ಇರ್ತೀನಿ? ಹೌದು. ಏ, ಎಂತದು ಅದು? ನೀವು ಮಂಗಾದ್ರೆ ನಾನು ಬೇರೆಯ? ಒಟ್ಟಿಗಿರುವಾಗ ನನ್ನನ್ನು ಹಾಗೆ ಗುರುತಿಸೋದಲ್ವಾ? ನಾವು ಯಾವಾಗಲೂ ನಮ್ಮ ಒಟ್ಟಿಗಿದ್ದವರನ್ನು ಸಡದು ಮಾಡಿದ್ರೆ ನಾವು ಅದರಲ್ಲಿ ಸಡದೇ ಆಗುವುದು, ದೊಡ್ಡದಾಗುವುದಿಲ್ಲ. ಹೌದಲ್ಲ? ನಾವು ಯಾವಾಗಲೂ ಹೋಗುವಾಗ ನಮ್ಮೊಟ್ಟಿಗಿದ್ದವರನ್ನು ಹೊಗಳಿ ಅವರು ನಮಗಿಂತ ಸ್ವಲ್ಪ ಹೆಚ್ಚಿನವರು ಅಂತ ಮಾಡಿಕೊಂಡ್ರೆ
ಹೆಚ್ಚಿನವರೊಟ್ಟಿಗೆ ಹೋಗುವವನು ಹೆಚ್ಚಿನವ ಹೀಗೆ ಬರುವುದು ಲೆಕ್ಕ. ಕೃಷ್ಣಯ್ಯ, ಓ. ರಾಧೆಯೇ ಚೆಲುವೆ ಚಂದ ಎನ್ನುವ ಹಾಗೆ ನೀನು ಹೇಳುತ್ತಾ ನಾನು ಅಂತಲ್ಲ, ಪ್ರಪಂಚದಲ್ಲಿ ಯಾರಲ್ಲಿ ಕೇಳಿದ್ರು ಹೇಳ್ತಾರೆ ಹೌದು. ರಾಧೆ ಚಂದ ಚಂದವೇ, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ಎರಡು ಮಾತು. ಒಬ್ಬಳೇ ತಂದಲ್ಲ, ಮತ್ತೆ ಒಬ್ಬಳಿದ್ದಾಳೆ ತರುಣಿ, ಒಬ್ಬಳಿದ್ದಾಳೆ ತರುಣಿ ಒಬ್ಬಳಿದ್ದಾಳೆ. ಹೌದು. ಸಾಧಾರಣ ನೀವು ಕೇಳುವ ರೂಪಕ್ಕೆ ಯಾವುದು ಹೋಲಿಕೆ ಕೊಡಲಾಗ್ತದೆ? ರಾತ್ರಿಯ ಹೊತ್ತು ಹ. ಸೂರ್ಯ ಬಂದ್ರೆ ರಾತ್ರಿ ಹೊತ್ತು ಸೂರ್ಯ ಬಂದ್ರೆ ಅಲ್ಲ, ರಾತ್ರಿ ಹೊತ್ತು ಸೂರ್ಯ ಬಂದ್ರೆ ಹಗಲಾಗ್ತದೆ, ಹಗಲು ಚಂದ್ರ ಬಂದ್ರೆ ಕತ್ತಲಾಗ್ತದೆ ಆಯ್ತಾ? ಅದರ ಸ್ವಲ್ಪ ವ್ಯತ್ಯಾಸ. ರಾತ್ರಿಯ ಹೊತ್ತು ಹ. ಚಂದ್ರ ಹೊರಗೆ ಬಂದ್ರೆ ಹ. ಈ ತರುಣಿಯನ್ನು ನೋಡಿದ್ರೆ ಹ. ಪುಷ್ಕ ಯಾರು? ಒಳಗೆ ಚಂದ್ರ ಚಂದ್ರ ಹೋದವನು ಮೋಡದ ಒಳಗೆ ಹಗಲಲ್ಲಿ ಆದ್ರೂ ಬಂದ್ರೆ ಹಗಲು ಹ. ಸೂರ್ಯ ಹ. ರವಿ ಹ. ಬರ್ತಾನೆ. ಹ. ಈ ಹುಡುಗಿಯನ್ನು ನೋಡಿದ್ರೆ ರವಿಯು ಪುಷ್ಕ, ಆ ಹುಡುಗಿಯನ್ನು ನೋಡಿದ್ರೆ ರವಿಚಂದ್ರ